ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಮಿಲ್ಕ್ ಬಿಸ್ಕೆಟಿಂದ ಅದ್ಭುತವಾದಂಥ ಒಂದು ಡೆಸರ್ಟ್ ಮಾಡುವ. ಈ ಒಂದು ಸಮ್ಮರ್ ಸೀಸನಲ್ಲಿ ಫ್ರಿಡ್ಜಲ್ಲಿ ಇಟ್ಕೊಂಡು ತಿಂದರೆ ಸಖತ್ತಾಗಿಯೇ ರುಚಿ ಕೊಡ್ತಕ್ಕಂಥ ಈಸಿಯಾಗಿ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಡೆಸರ್ಟ್ ಇದಾಗಿರುತ್ತೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬೇಕ್ ಮಾಡೋದಿಲ್ಲ, ಆ ಥರದ ಯಾವುದೇ ಜಂಜಾಟಗಳಿರೋದಿಲ್ಲ. ಈಸಿಯಾಗಿ ತುಂಬ ಸಿಂಪಲಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸಿಂದ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಬಿಸ್ಕೆಟ್ ಡೆಸರ್ಟ್ ಇದಾಗಿರುತ್ತೆ. ಬನ್ನಿ ಈ ಒಂದು ಡೆಸರ್ಟ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ. 1/4 ಲೀಟರ್ ಹಾಲನ್ನ ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ ಸಕ್ಕರೆನ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ನಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ, ಒಂದು 10 ಮಿಲ್ಕ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ, ಒಂದು 4 ಈ ಥರ ಚಾಕ್ಲೇಟ್ ಸ್ಲೈಸ್ನ ತೊಗೊಂಡಿದ್ದೀನಿ. ಅದಾದ ನಂತರ ಒಂದು 100 ml ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಂಡಿದ್ದೀನಿ. ಈ ಒಂದು ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಅದ್ಭುತವಾದಂಥ ಬಿಸ್ಕೆಟ್ ಡೆಸರ್ಟ್ ಯಾವ ಥರ ಮಾಡೋದಂತ ನೋಡ್ಕೊಂಬರುವ ಬನ್ನಿ. ಮೊದಲಿಗೆ ಹಾಲನ್ನು ಬಿಸಿ ಇಟ್ಕೋಬೇಕು. ತುಂಬ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ, ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಹಾಲನ್ನು ಬಿಸಿಗೆ ಇಟ್ಕೊಳ್ಳಿ. ಅದಕ್ಕೆ ತೊಗೊಂಡಿರ್ತಕ್ಕಂಥ ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. ಮಿಲ್ಕ್ ಪೌಡರ್ ಹಾಕಿದ ತಕ್ಷಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ತಡ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಬೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗಂಟಾಗುವ ಸಾಧ್ಯತೆ ಇರುತ್ತೆ. ಗಂಟಾಗ್ಬಿಟ್ರೆ ನಿಮಗೆ ರೆಸಿಪಿ ಕರೆಕ್ಟಾಗಿ ಆಗಲ್ಲ. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಆಗ್ತಾ ಇದೆ ಅಂದಾಗ ನಾವು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕ್ಕೊಳ್ಳುವ. ಇದನ್ನು ಹಾಕ್ಬಿಟ್ಟು ಇದೇ ಥರ ನೀವು ತಿರುಗಿಸ್ತಾನೆ ಇರಬೇಕಾಗುತ್ತೆ, ಇಲ್ಲಾಂದರೆ ಸೀದೋಗುವ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಹಾಲು ನೋಡಿ ಒಂದು ಕನ್ಸಿಸ್ಟೆನ್ಸಿಗೆ ಸೆಟ್ ಆಗಿದೆ. ಈ ಒಂದು ಟೈಮಲ್ಲಿ ಇದಕ್ಕೆ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಇವಾಗ ಕಂಡೆನ್ಸ್ಡ್ ಮಿಲ್ಕ್ ಏನು ತೊಗೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕ್ಕೊಳ್ಳುವ ಬನ್ನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡ ತಕ್ಷಣ ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೊಗೊಂಡಿರ್ತಕ್ಕಂಥ 250 ml ಹಾಲಲ್ಲಿ ಎಲ್ಲನೂ ಹಾಕ್ಕೊಂಡಿಲ್ಲ, ಒಂದು 50 ml ಅಷ್ಟು ಎತ್ತಿಟ್ಕೊಂಡಿದ್ದೀನಿ. ಅದೇನಕ್ಕಂತ ತೋರಿಸ್ತೀನಿ ಅಂತ ನಿಮಗೆ. ಈ ಥರ ತಿರುಗಿಸ್ತಾನೆ ಇರಬೇಕಾಗಿರುತ್ತೆ ಕಂಟಿನ್ಯೂಸ್ ಆಗಿ. ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ ತಕ್ಷಣ. ಇದನ್ನು ನೀವು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕಾಗಿರುತ್ತೆ. ಇದು ಆರೋದ್ರಲ್ಲಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಇವಾಗ ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳುವ. ನಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ಅಷ್ಟು ಸಕ್ಕರೆ ಮಾತ್ರ ಹಾಕ್ಕೊತಾ ಇದ್ದೀನಿ ನಾನು. ಸೊ ಸಕ್ಕರೆ ಹಾಕಿದ ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ. ಸಕ್ಕರೆ ಎಲ್ಲ ನೀಟಾಗಿ ಕರಗಬೇಕಾಗಿರುತ್ತೆ. ಸೊ ಹಾಗಾಗಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಸಕ್ಕರೆ ಮಿಕ್ಸ್ ಆದ ನಂತರ ಈ ಥರ ಕಾಣಿಸ್ತಾ ಇದೆ. ಇವಾಗ ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡ್ಬೇಕಾಗಿರುತ್ತೆ, ಯಾಕಂದರೆ ನಾವು ಬಿಸಿ ಇರಬೇಕಾದ್ರೆ ಮಾಡೋಕ್ಕಾಗಲ್ಲ. ಇದು ಕೂಲ್ ಆದಮೇಲೆ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಈ ಥರದ ಒಂದು ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ. ಇವಾಗ ಫುಲ್ ಕಂಪ್ಲೀಟಾಗಿ ಕೂಲ್ ಆಗಿದೆ ಅಂದ್ಕೊಳ್ಳಿ. ನಾನು ನಿಮಗೆ ಆವಾಗಲೇ ಹೇಳಿದ್ದೆ ಗೊತ್ತಾ, ಒಂದು 50 ml ಅಷ್ಟು ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ ಅಂತ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ, ಈ ಒಂದು ಹಾಲಲ್ಲಿ ನಾವೇನು ಬಿಸ್ಕೆಟ್ ತೊಗೊಂಡಿದ್ದೀವಿ ಗೊತ್ತಾ, ಅದನ್ನೆಲ್ಲನೂ ಡಿಪ್ ಮಾಡಿಬಿಟ್ಟು ಇದರಲ್ಲಿ ಡಿಪ್ ಮಾಡಿರ್ತಕ್ಕಂಥ ಬಿಸ್ಕೆಟ್ನ ಒಂದು ಬಾಕ್ಸ್ ತೊಗೊಂಡು ಅದರಲ್ಲಿ ನೀಟಾಗಿ ಜೋಡಿಸ್ತಾ ಹೋಗಬೇಕಾಗಿರುತ್ತೆ. ಸೊ ಅದೆಲ್ಲ ಯಾವ ಥರ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇದೇ ಥರ ನೀವು ಎಲ್ಲ ಬಿಸ್ಕೆಟ್ನೂ ಕೂಡ ಬೇಗ ಬೇಗ ಡಿಪ್ ಮಾಡಿಕೊಂಡು ಬಾಕ್ಸಲ್ಲಿ ಇಟ್ಕೋಬೇಕಾಗಿರುತ್ತೆ. ನೋಡಿ ಈ ಥರ ಡಿಪ್ ಮಾಡಿರ್ತಕ್ಕಂಥ ಬಿಸ್ಕೆಟ್ನ ನಾನು ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಬಿಸ್ಕೆಟ್ನೂ ಕೂಡ ಆ ಒಂದು ಹಾಲಿನಲ್ಲಿ ಡಿಪ್ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಕೋಬೇಕಾಗಿರುತ್ತೆ. ನೋಡಿ ನಾವೇನು ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಮಿಲ್ಕ್ ಪೌಡರ್ನ ಹಾಕ್ಬಿಟ್ಟು ಒಂದು ಕ್ರೀಮ್ ಥರ ರೆಡಿ ಮಾಡ್ಕೊಂಡಿದ್ದೀವಿ ಹಾಲನ್ನು, ಅದನ್ನು ಇವಾಗ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಈ ಥರ ಎವ್ರಿ ಕಾರ್ನರ್ಗೂ ಹೋಗೋ ಥರ ನೀಟಾಗಿ ಹಾಕೋಬೇಕಾಗಿರುತ್ತೆ. ಇವಾಗ ಥಿಕ್ನೆಸ್ ನೋಡಿ ನಿಮಗೆ ಗೊತ್ತಾಗ್ತಿದೆ ಯಾವ ಥರ ಒಂದು ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ. ಸೊ ಈ ಥರ ಎವ್ರಿ ಕಾರ್ನರ್ಗೆ ಹಾಕ್ಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ.
ನಾನು ಚಾಕ್ಲೇಟ್ ಏನು ತೊಗೊಂಡಿದ್ದೆ ಗೊತ್ತಾ, ಅದನ್ನು ಮೆಲ್ಟ್ ಮಾಡಿಬಿಟ್ಟು ಈ ಥರ ಮೇಲ್ಗಡೆಗೆ ಸ್ಪ್ರೆಡ್ ಮಾಡಿದ್ದೀನಿ ಅಂದ್ಕೊಳ್ಳಿ. ನೋಡಿ ಇವಾಗ ಕಲರ್ ಯಾವ ಥರ ಕಾಣಿಸ್ತಾ ಉಂಟು. ನಿಮ್ಮ ಹತ್ರ ಚಾಕ್ಲೇಟ್ ಸಿರಪ್ ಇದ್ದರೆ ಡೈರೆಕ್ಟಾಗಿ ಅದನ್ನು ಹಾಕ್ಕೋಬೋದು. ನನ್ನ ಹತ್ರ ಸಿರಪ್ ಇಲ್ಲದೆ ಇರೋ ಕಾರಣ ನಾನು ಚಾಕ್ಲೇಟ್ನೇ ತೊಗೊಂಡು ಮೆಲ್ಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಇವಾಗ ಸೆಕೆಂಡ್ ಲೇಯರು ಮತ್ತು ಇನ್ನೊಂದು ರೌಂಡು ಹಾಲಲ್ಲಿ ಡಿಪ್ ಮಾಡಿಬಿಟ್ಟು ಬಿಸ್ಕೆಟ್ನ ಇಟ್ಕೋಬೇಕಾಗಿರುತ್ತೆ. ನೋಡಿ ನಾನು ಸೆಕೆಂಡ್ ಲೇಯರ್ ಬಿಸ್ಕೆಟ್ ಕೂಡ ಈ ಥರ ನೀಟಾಗಿ ಜೋಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲೆ ಮತ್ತೆ ನಮ್ಮ ಮಿಲ್ಕಿಂದ ಮತ್ತು ಮಿಲ್ಕ್ ಪೌಡ್ರಿಂದ ಏನು ಕ್ರೀಮ್ ಮಾಡ್ಕೊಂಡಿದ್ದೀವಿ ಗೊತ್ತಾ, ಅದನ್ನು ಹಾಕ್ಕೊಳ್ವ. ಈ ಥರ ಹಾಕ್ಬಿಟ್ಟು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ಥರ ನೋಡ್ಕೋಬೇಕಾಗಿರುತ್ತೆ. ಸೊ ಇದೇ ಥರ ನೀವು ಎಲ್ಲ ಕಡೆಗೂ ಹಾಕೋಬೇಕಾಗಿರುತ್ತೆ. ನೋಡಿ ಈ ಥರ ಎಲ್ಲ ಕಡೆಗೂ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ. ಏನಕ್ಕೆ ಅಂದರೆ ಕೆಳಗಡೆಯಿಂದ ಅಬ್ಸರ್ವ್ ಆಗ್ತಿದೆ ನಾವು ಹಾಕಿರ್ತಕ್ಕಂಥ ಲಿಕ್ವಿಡ್ ಎಲ್ಲ. ಈ ಥರ ಕಾಣಿಸುತ್ತೆ ನಿಮಗೆ ಕ್ರೀಮ್ ಎಲ್ಲ ಹಾಕಿದ ಮೇಲೆ. ಇದ್ರ ಮೇಲೆ ಇವಾಗ ಮತ್ತೆ ಒಂದು ಲೇಯರು ಚಾಕ್ಲೇಟ್ನ ಸ್ಪ್ರೆಡ್ ಮಾಡಿಕೊಡುವ. ಈ ಥರ ಎಲ್ಲ ಕಡೆಗೂ ಕೂಡ ಚಾಕ್ಲೇಟ್ನ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ ಇವಾಗ ಎಲ್ಲ ಕಡೆಗೂ ಚಾಕ್ಲೇಟ್ ಹಾಕ್ಕೊಂಡಿದ್ದೀನಿ. ಯಾವ ಥರ ಒಂದು ಕಲರ್ ಕಾಣಿಸ್ತಾ ಉಂಟು, ಬ್ಯೂಟಿಫುಲ್ ಆಗಿ. ಬಿಸ್ಕೆಟ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದೆ ಅಂದ್ಕೊಡಿ ನಾವು ಹಾಕಿರ್ತಕ್ಕಂಥ ಒಂದು ಕ್ರೀಮ್ನ. ಸೊ ಇದನ್ನು ಇವಾಗ ನೀವೊಂದು 2 ರಿಂದ 3 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಎತ್ತಿಡಿ. ಫ್ರಿಜ್ ಇಲ್ಲ ಅಂದರೆ ಹಾಗೆ ಮುಚ್ಚಿಬಿಟ್ಟು ಒಂದು 2-3 ಗಂಟೆಗಳ ಕಾಲ ಫುಲ್ಲು ತಣ್ಣಗಾಗೋವರೆಗೂ ಬಿಟ್ಬಿಡಿ. ಅದಾದ ನಂತರ ನಿಮ್ಮ ಈ ಒಂದು ಅದ್ಭುತವಾದಂಥ ಬಿಸ್ಕೆಟ್ ಡೆಸರ್ಟ್ ರೆಡಿಯಾಗಿರುತ್ತೆ. ನಾನು ನಿಮಗೆ ಒಂದು 2 ಅವರ್ಸ್ ಆದಮೇಲೆ ಸಿಗ್ತೇನಂತೆ. ವಾವ್, ನೋಡಿ ನಮ್ಮ ಅದ್ಭುತವಾದಂಥ ಬಿಸ್ಕೆಟ್ ಡೆಸರ್ಟ್ ರೆಡಿ ಆಗಿದೆ. ಏನು ಸಖತ್ತಾಗಿ ಟೆಕ್ಸ್ಚರ್ ಬಂದಿದೆ ನೋಡಿ, ಸೂಪರ್ವಾಗಿ ಕಾಣಿಸ್ತಿದೆ. ಕ್ರೀಮ್ ಎಲ್ಲ ನೋಡಿ ಸೈಡಲ್ಲಿ ಯಾವ ಥರ ಬಂದಿದೆ. ಸೂಪರ್ ಅಂದರೆ ಸಖತ್ ಸೂಪರಾಗಿ ಬಂದಿದೆ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್. ಬೈ ಫಾರ್ ನೌ.